ಮೊದಲನೇದಾಗಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾ, ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಮತ್ತು ಸಮೃದ್ಧಿಗೋಸ್ಕರ ರೈತರ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ಮಳೆಗೋಸ್ಕರ ಇವತ್ತಿನ ದಿವಸ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಗುತ್ತೂರು ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷನೂ ಸಹ ಇಂದಿನ ಪುರಾತನ ಕಾಲದಿಂದನೂ ಸಹ ಈ ಒಂದು ಕತ್ತೆ ಮದುವೆ ಮಾಡಿಸೋದ್ರಿಂದ ಮಳೆ ಬೆಳೆ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಂಪ್ರದಾಯನ ಮಾಡ್ಕೊಂತ ಬಂದಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷನೂ ಸಹ ಮಾಡ್ಕೊಂತಾನೆ ಬರ್ತಾ ಇದೀವಿ. ಮಳೆನೂ ಸಹ ಚೆನ್ನಾಗಿ ಆಗ್ತಾ ಇದೆ ಸರ್. ಪ್ರತಿ ವರ್ಷ ಮಾಡ್ತಾ ಇದ್ರಿ, ಈ ವರ್ಷ ಮತ್ತೆ ಬರಗಾಲ ಘೋಷಣೆ ಮಾಡಿ ಅಂತಾರೆ ಹರಿಹರ. ಅಂದ್ರೆ ಬರಗಾಲ ಇರೋದ್ರಿಂದನೇ ಈ ಒಂದು ಮಳೆ ಬರ್ಲಿ ಅಂತೇಳಿ ಮದುವೆಯನ್ನು ಮಾಡಿಸಿದೀವಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸಹ ಇನ್ನೂ ಹೆಚ್ಚಿನ ಮಳೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಕತ್ತೆ ಮದುವೆ ಮಾಡಿದ್ರೆ ಹೇಗೆ ಮಳೆ ಆಗುತ್ತೆ? ಮೂಢನಂಬಿಕೆ ಏನಿಲ್ಲ ಸರ್. ಹಿಂದೆ ಹಿರಿಯರು ಮಾಡಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ, ಇದಕ್ಕೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಇವತ್ತು ಮನುಷ್ಯ ಉಶ್ವಾಸ ಆಡ್ತಾ ಇದ್ದಾನೆ ಅಂತಂದ್ರೆ ಗಾಳಿ ಅಲ್ವಾ, ಆದ್ರೆ ಗಾಳಿ ಯಾರಿಗಾದ್ರೂ ಕಾಣ್ತಾ ಇದೆಯಾ? ಯಾರಿಗೆ ಕಾಣ್ತಾ ಇಲ್ಲ. ಅಂದ್ರೆ ದೇಹಕ್ಕೆ ಸ್ಪರ್ಶ ಆದ ಮಾತ್ರನೇ ಗೊತ್ತಾಗೋದು. ಅದೇ ರೀತಿಯಾಗಿ ದೇವರು ಸಹ ಈ ಕತ್ತೆ ಮದುವೆ ಮಾಡೋದ್ರಿಂದ ವರ ಕೊಡುತ್ತಾನೆ ಅನ್ನೋ ನಂಬಿಕೆ ಹಿಂದಿನಿಂದನೂ ಬಂದಿದೆ. ಮುಂದೆ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಸಹ ಇದೆ ಸರ್. ನಮಗೆ ಸಹ ವಿಶ್ವಾಸ ಇದೆ ಸರ್. ಮಳೆ ಈ ಕಡೆ ಭಾಗದಲ್ಲಿ ಕಡಿಮೆ ಆಗಿದೆ ಅಂತ? ಕಡಿಮೆ ಆಗಿತ್ತು ಸರ್, ಮಳೆ ಆಗಿದ್ದಿಲ್ಲ. ಇವಾಗ ಪರವಾಗಿಲ್ಲ, ಈಗ ಒಂದು ವಾರದಿಂದ ಮಳೆ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸಹ ಇನ್ನೂ ಹೆಚ್ಚಿನ ಮಳೆ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ ಸರ್, ವಿಶ್ವಾಸ ಇದೆ. ಗ್ರಾಮಸ್ಥರು ಎಲ್ಲರೂ ಸೇರಿ ಚೆನ್ನಾಗಿ ಒಂದು ಅದ್ದೂರಿಯ ಕಾರ್ಯಕ್ರಮ ನೆರವೇರಿಸಿದೆ. ಅದೇ ರೀತಿ ಅನ್ನಪ್ರಸಾದ ಕಾರ್ಯಕ್ರಮ ಸಹ ಇಟ್ಟಿದ್ದೀವಿ ಸರ್. ಅಲ್ಲ, ಎಲ್ಲ ಶಾಸ್ತ್ರೋಕ್ತವಾಗಿ ಯಾವ ತರ ಮದುವೆ ಮಾಡೋದು ಅದೇ ತರ? ಅದೇ ಸರ್. ಏನೇನೆಲ್ಲ ಮಾಡಿದ್ರಿ ಬೆಳಗ್ಗೆ ಶಾಸ್ತ್ರಗಳನ್ನ? ಬೆಳಗ್ಗೆಯಿಂದ ಸಹ ಕಂಕಣ ದಾರದಿಂದ ಹಿಡಿದು ಎಲ್ಲವನ್ನು ಸಹ ಬಾಸಿಂಗ ಧಾರಣೆ ಮತ್ತು ಸೂರಿಗೆ ಕುಂಭ ಊಟ ಪ್ರಸಾದ ತಾಳಿ ಕಟ್ಟುವುದು ಎಲ್ಲ ಮಂತ್ರೋಪದೇಶ ಮುಖಾಂತರ ಎಲ್ಲವೂ ಸಹ ಶಾಸ್ತ್ರೋಕ್ತವಾಗಿ ಆಗಿದೆ ಸರ್. ಒಂದು ಗಂಡು ಹೆಣ್ಣಿನ ಮದುವೆ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಅದನ್ನು ಸಹ ಶಾಸ್ತ್ರೋಕ್ತವಾಗಿ ಮಾಡಿದೆ ಸರ್. ಊಟಕ್ಕೂ ಅನ್ನ ಪ್ರಸಾದ ಸಹ ಇದೆ ಸರ್, ಸಮೃದ್ಧಿಯಾಗಿದೆ ಸರ್. ನಮ್ಮ ಹೆಸರು ಅರುಣ್ ಸ್ವಾಮಿ ಅಂತ ಸರ್, ಗುತ್ತೂರು. ಮಳೆ ಹೋಗಿರೋದ್ರಿಂದ ನಾವು ಒಂದು ಕತ್ತಿ ಸೇವೆ ಮಾಡ್ಬೇಕಂತೇಳಿ ಮಾಡಕತ್ತೀವ್ರಿ. ಎಲ್ಲರೂ ಗ್ರಾಮಸ್ಥರು ಸೇರ್ಕೊಂಡು ಕತ್ತಿ ಮದುವಿನ ಈಗ ಅದು ಊರನ್ನೆಲ್ಲ ಹಿಡ್ಕೊಂಡು ಮಾಡಕತ್ತೀವ್ರಿ. ಅದು ಎಲ್ಲ ಒಳ್ಳೇದಾಗ್ಬೇಕಂತೇಳಿ ಮಳೆ ದೇವ ನಮಗೆಲ್ಲ ಪಾಲಿಸಬೇಕು. ಯಾಕೆ ಇದು ಮಳೆ ಹೋಗೈತಿ, ಪೀಕ್ ಹಾಳಾಗಿದಾವು, ಜನರುಗಳು ಹಿಂದಿಂದ ಮಾಡ್ಕೊಂತ ಬಂದಾರ ಜನಗಳು. ನಾವು ಅದ್ರಂತಾನೆ ಈ ತರ ಮಾಡಿದೇವ್ರಿ. ಬರ್ತೈತೆ ಬಿಡ್ತೈತೆ, ಭಗವಂತ ಬಿಡೋದು ಮಾಡೋ ನಿಮಗೆ ಮಾಡ್ಬೇಕು. ಈ ಭತ್ತ, ಶೇಂಗಾ, ಜೋಳ, ಕಬ್ಬು, ಆಮೇಲೆ ಪ್ರತಿಯೊಂದಕ್ಕೂ ನಾವು ರೈತರೆಲ್ಲ ಎಲ್ಲ ಸಹಾಯಕತ್ತೀವಿ ಸಮಯ. ಹಂಗಾಗಿ ಈಗ ಮಾಡಕಚ್ಚಿದೇವ್ ನಾವು. ಹಿಂದ್ಲದ್ದಾನು ಮಾಡ್ಕೊಂತ ಬಂದಾವಿ, ಈಗೂ ಮಾಡ್ತಾ ಇದಾವಿ, ಎಲ್ಲಾ ಕಡೆಗೂ ಮಾಡ್ತಾ ಇದಾವಿ. ನಮ್ಮೂರು ಅಂತಲ್ಲ, ಪ್ರತಿಯೊಂದು ಊರಾಗೂ ಮಾಡ್ತಾ ಇದಾರೆ ಇದನ್ನ. ನಾವ್ ಏನ್ ಮಾಡಿದೇವಿ ಇದನ್ನ, ಮಾಡ್ಯಾವ ಇದನ್ನ, ಈಗೂ ಮಾಡಕ್ ಹಚ್ಚಿದ್ದೇವೆ. ಅಕತಿಯನ್ನ ನಂಬಿಕೆಂತಾನೆ ನಾವ್ ಮಾಡ್ತಾ ಇದಾವ್ರಿ. ದೇವ್ರು ಆಗೇತಿ ಆಗೇತಿ ಮಳೆ ಆಗೇತ್ರಿ. ಈಗೂ ಅಕತಿ ಅಂತ ಹೇಳಿ ಮಾಡ್ತಾ ಇದಾರೆ. ಊಟದ್ದೆಲ್ಲ ನೋಡ್ರಿ, ಊರ ಜನ ಎಲ್ಲ ಭಕ್ತರು ಗೋಧಿ, ಅಕ್ಕಿ, ಗೋಧಿ ಎಲ್ಲಾ ತಂದು ಹಾಕಿದಾರ ದಾಸ್ತಾನಿನ. ಅದನ್ನೆಲ್ಲ ಜನಕ್ಕೆ ಮಾಡಿ ನೀಡ್ತವಿ. ಜನ ಎಲ್ಲ ಊಟ ಮಾಡ್ತಾರ. ಮದ್ವೆ ಯಾವ ತರ ಕಾರ್ಯಕ್ರಮ ಐತೆ ಅದೇ ತರನ ಕಾರ್ಯಕ್ರಮ ನಾವ್ ಮಾಡ್ತಾ ಇದಾರೆ. ಹೌದೌದು. ಒಂದ್ ಹೆಣ್ಣು ಗಂಟಿಂದ ಯಾವ ತರ ಮಾಡ್ತಾ ಇದಾರ ಅದೇ ತರನ ಸುರ್ಗಿಂದ ಹಿಡಿದು ಅರ್ಶನದವರೆಗೂ ನಾವು ಅದನ್ನ ಮಾಡಿ ಹಿಂದೂ ಮಾಡಿದೇವಿ, ಈಗೂ ಮಾಡ್ತಾ ಇದಾರೆ. ಹೌದೌದು. ಎಲ್ಲ ಬಾಸಿಂಗ, ಎಲ್ಲ ಬಟ್ಟಿ, ಬರೀ ಕಾಲುಂಗ್ರ, ತಾಳಿ, ನಕ್ಲೇಸರ ಎಲ್ಲ ತಂದ್ ಹಾಕ್ಯಾವ್ರಿ. ಮತ್ತ ಹಂಗ ನಾವು ಇನ್ನು ನೆರವಿರುದ್ದ ತಗೊಂಬಂದವಿ. ಯಾವನ ಯುವಕರಾಣಿ ಕೂಡ ನೆರವಿರುದ್ದ ತಗೊಂಬಂದವಿ. ನಮ್ಗೆ ಎಷ್ಟರ ಕಷ್ಟ ಆಗ್ಲಿ ಅಂತೇಳಿ ಏರ್ಕೊಂಬಂದು ನೋಡ್ರಿ, ಅಪ್ಪಿ ಆಟದಾಗ ಏರ್ಕೊಂಬಂದು ನಾವು ಮಾಡಾಕತ್ತೇವಿ. ನಿಂತು ಮಾಡಿದೇವ್ ನಾವ್ ಈ ತರ ನಿಂತದ್ ಮಾಡಿದೇವ್ರಿ. ಮಳೆ ಆಕತೆ ಬಿಡ್ತೈತೆ, ಅದು ಮುಂದ್ ವಿಚಾರ. ನಮಗೊಂದು ಒಳ್ಳೇದಾಗ್ಲಿ ಅಂತ ನಾವ್ ಮಾಡಾಕತ್ತೇವಿ. ಹೌದು. ಹನುಮಂತಪ್ಪ. ನಮ್ಮಲ್ಲಿ ಮಳೆ ಇದ್ದಿಲ್ಲ, ಬರಗಾಲದ ಬಹಳ ಸೀಮಿತ ಬರಗಾಲ ಬಂದಿತ್ತು. ಹಂಗಾಗಿ ಪೀಕ್ ಎಲ್ಲ ಒಣಗ್ತಾ ಇದ್ವು. ಬೆಳೆಗಳು ಎಲ್ಲ 75% ಒಣಗಿ ಹೋಗ್ಯವು. ಮಳೆ ಇದ್ದಿಲ್ಲ. ಹಿಂದಿಂದನೂ ಈ ಶಾಸ್ತ್ರ ಮಾಡ್ಕೊಂತ ಮುಂದ್ರ ಕತ್ತಿ ಶಾಸ್ತ್ರನ ಮಳೆ ಬರ್ತಾ ಐತೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಹಿರಿಯರೆಲ್ಲ ಕೂಡಿ, ನಾವು ಹನುಮಂತಣ್ಣವ್ರ ನಾವೆಲ್ಲ ಕೂಡಿ ಮಾಡ್ಕೊಂತ ಬಂದ್ವಿ. ಆಮೇಲೆ ಮೊನ್ನೆ ನಾವು ಊರ ಗ್ರಾಮಸ್ಥರೊಳಗ ಅಕ್ಕಿ, ಗೋಧಿ, ನುಚ್ಚು ಎಲ್ಲ ಬೆಲ್ಲ ಹಾಕಿ ಹೇಳತ್ತಿಗೆ ನಮ್ಮ ಮಳೆ ಸ್ಟಾರ್ಟ್ ಆಯ್ತು. ನಾವು ಇದನ್ನ ಅಂಕಿಂದ ಮೇಲೆ ನಮಗೆ ಕತ್ತಿ ಮದುವೆ ಅಂಕಿಂದ ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬರ್ತಾ ಐತಿ. ಇದೇ ಮಳೆನೇ ನಮಗೆ ನಮ್ಮ ದೇಶದಂತ ಚೆನ್ನಾಗ ಮಳೆ ಬೆಳೆ ಆಗ್ಲಿ, ಈ ಕತ್ತಿದ್ದನೇ ಒಂದು ಮಳೆಗಾಲ ಐತೆ ಅನ್ನೋದೊಂದು ದೇವರಿದ್ದ ನಾವು ಕಲಿಬೇಕು.
ಅಂತಂದೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಇದು ಒಳ್ಳೆ ಚೆನ್ನಾಗಿರೋ ಶಾಸ್ತ್ರ ಇದು. ದೇವ್ರ ನಂಬಿಕೆ ಊರ ಗ್ರಾಮಸ್ಥರು ಒಗ್ಗಟ್ಟಾಗಿ ಮಾಡೋಂಥ ಶಾಸ್ತ್ರ ಇದು. ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ನಾ ದೇವ್ರ ಹತ್ರ ಕೇಳ್ಕೊಂತೇನೆ. ಒಳ್ಳೆ ಮುಹೂರ್ತ, ಆಮೇಲೆ ಕಡೆ ಸ್ವಾಮಿಯರ್ ಕೇಳಿ ಒಂದು ಮದುವೆ, ಒಂದು ಹೆಣ್ಣು ಗಂಡಿನ ಒಂದು ಛತ್ರದೊಳಗೆ ಏನು ನಡೀತೈತೆ ಆ ಮದುವೆ ಎಲ್ಲಾ ಶಾಸ್ತ್ರನ ಈ ನಮ್ಮ ಲಕ್ಷ್ಮಿ ಇದ್ದನ ಕತ್ತಿ ಲಕ್ಷ್ಮಿ ಅಂತಂದೇಳಿ ನಾವು ಅದದ್ದನೇ ಎಲ್ಲ ಚೆನ್ನಾಗಿ ನಡೀತೈತೆ ಒಂದು ನಂಬಿಕೆಯಿಂದ ದೇವ್ರ ದಯದ ಮಾಡ್ತಾ ಇದಾವೆ. ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೇನೆ. ದೇಶಕ್ಕಾಗಲಿ ನಮ್ಮಲ್ಲಿ ಆಗಲಿ ಮಳೆ ಚೆನ್ನಾಗಾಗಲಿ, ರೈತರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಇವತ್ತು ರೈತರು ಭಾಳ ಮಳೆಗಾಲ ಇಲ್ದನಾರ ಪೀಕ್ಗಳನ್ನ ಎಲ್ಲ ಅಳಿಸ್ತಾ ಇದಾರ. ಹಂಗಾಗಬಾರ್ದು. ಒಂದು ಪೀಕ್ ಬಿತ್ತಿದ್ದೆ ನಮ್ಮ ರೈತರು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೆರಡು ಪೀಕ್ನೇ ಬಿತ್ತಿದ್ದ ಉಳಿಸ್ಕೊಂತ ಅನ್ನೋದು ನಂಬಿಕೆನೇ ಇರಲ್ಲ. ಫಸ್ಟ್ನೇ ಪೀಕ್ ಕೈ ಬಂದಲ್ಲ, ಎರಡನೇ ಪೀಕ್ ಎಲ್ಲಿ ಬರುತ್ತೆ? ಅದಕ್ಕಾಗಿ ನಾವು ಇನ್ನು ಎರಡನೇ ಪೀಕ್ ಆದ್ರೂ ಮಾಡಿದ್ರೆ ದೇವ್ರ ದಯೆಯಲ್ಲಿ ಅದನ್ನೇ ಚಲೋ ತಂಗ ಬೆಳೆದು ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಾವು ಅದಕ್ಕೆ ಇದನ್ನ ನಮ್ಮ ಪೂಜೆನ ಇದನ್ನ ಇಕ್ಕೊಂಡೇವೆ. ನಮ್ಮ ಗ್ರಾಮಾವತಿ ಇದ್ದ ದಾವಣಗೆರೆ ಡಿಸ್ಟಿಕ್ ಹರಿಹರ ಗುತ್ತೂರು ಗ್ರಾಮ ನಾವಿಲ್ಲಿ ನೆರವೇರ್ಸೇವೆ. ಮಳೆ ಬೆಳೆ ಚೆನ್ನಾಗಲಿ ಅಂತ ನಾವು ಊರರಿಗೆಲ್ಲ ಊಟಕ್ಕೆ ಹಾಕ್ಸೇವಿ. ನಾವೆಲ್ಲ ಇಲ್ಲ ಒಗ್ಗಟ್ಟೆಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ಊಟ ಮಾಡ್ಸೇವೆ. ಒಗ್ಗಟ್ಟಿಲ್ಲ ಭಟ್ರನ್ನೆಲ್ಲ ಕರೆಸಿ ಎಲ್ಲ ಪಕ್ಷ ಮದುವೆ ಆ ಟೈಪ್ ಐತೆ ಎಲ್ಲ ಕರೆಸಿ ನಾವು ಗ್ರಾಮಸ್ಥರು ಒಗ್ಗಟ್ಟಾಗಿ ಮಾಡಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಊಟ ಮಾಡಿ ಇದನ್ನ ಮಳೆ ಬೆಳೆ ಚೆನ್ನಾಗಲಿ ಅಂತ ಹಾರೈಸ್ತೇವೆ. ಮಂಜುನಾಥ್. ಮದುವೆ ಮಾಡಿದ್ರೆ ಕತೆ ಏನ್ ವಿಶೇಷ? ಮದ್ವಿ ಮಾಡಿದ್ರು ಮದ್ವಿ ಮಾಡ್ಬೇಕಂತ ಮಗಂದು ಸಸಿದು ಮಣಿ ಮಾಡ್ಕೊಂಡಿದ್ರೆ ಅಡಿ ಮಾಡ್ಕೊಂಡ್ರೆ ಮತ್ ಊರಾಗ ಎಲ್ಲದು ಮಾಡಿದ್ವಿ. ಅಡಿ ಮಾಡ್ಕೊಂಡು ಇದ್ರುಗೊಳ್ಕೊಂಬಂದ್ವಿ, ಎಲ್ಲಾ ಮಾಡ್ಕೊಂಬಂದ್ವಿ. ಆಮೇಲೆ ಎಲ್ಲಾ ಕಾರ್ಯಕ್ರಮ ಅರ್ಶನ ಹಚ್ಚಿದ್ವಿ, ಅದೆಲ್ಲ ಮಾಡ್ಕೊಂಬಂದೇವಿ. ಬೀಗರು ಕರ್ಸಿದೇವಿ, ಹುಗ್ಗಿ ಮಾಡ್ಸೇವಿ. ಊರಾಗ ಊಟಕ್ಕೆ ಇಟ್ಟದೇವಿ. 4 ಮಂದಿ ಬಳಗಸ್ತ್ರ ಕರ್ದಾವಿ. ಅವ್ರನ್ನೆಲ್ಲಾರನು ಮಾಡಿ ಕಾಲುಂಗ್ರ ಸುತ್ತಲುಂಗ್ರ ಎಲ್ಲಾ ತಂದು ಎಲ್ಲದು ಮಾಡಿದೇವಿ. ನಮ್ಮೂರ್ ಮಳೆ ಬೆಳೆ ಸಂಪಾಗ್ಲಿ ಅಂತ ಮಾಡಿದೇವಿ. ಎಲ್ಲಾ ದೇಶಕ್ಕೂ ಆಗ್ಲಿ ಬರ್ತಾ ಇರೋದು ಹಿಂದಿನಿಂದ ಸಂಪ್ರದಾಯ. ಹಂಗಾಗಿ ಎಲ್ಲಾ ಮಾಡಿದೇವ್ರಿ. ಶಾಸ್ತ್ರೋತಕ ಎಲ್ಲಾ ಮಾಡಿದೇವಿ. ಹೆಂಗ್ ಮದ್ವಿ ಮಾಡ್ತಾವೆ, ಎಲ್ಲಾ ಮಕ್ಕಳು ಮದ್ವಿ ಹೆಂಗ್ ಮಾಡ್ತಾವೆ ಹಂಗ ಅದ್ರದ್ದು ಮದ್ವಿ ಮಾಡೇವಿ. ಹನ್ಮಕ್ಳು